ಇನ್ನು ರೇಣುಕಾಸ್ವಾಮಿ ಎಕ್ಸಾಕ್ಟ್ ಆಗಿ ಸಾವನ್ನಪ್ಪಿದ್ದು ಹೇಗೆ ಇದನ್ನ ತಿಳಿಬೇಕಿದ್ರೆ ಮರಣೋತ್ತರ ಪರೀಕ್ಷೆ ಅತ್ಯಂತ ಪ್ರಮುಖವಾಗಿರುತ್ತೆ. ಈ ನಿಟ್ಟಿನಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ರೇಣುಕಾಸ್ವಾಮಿ ಶವದ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ. ವಿಕ್ಟೋರಿಯಾ ಆಸ್ಪತ್ರೆ ಬಳಿ ಪೋಷಕರ ಆಕ್ರಂದನ ಒಂದು ಕಡೆ, ಮಗನ ಮೃತದೇಹವನ್ನ ಕಂಡು ಪೋಷಕರು ಕಣ್ಣೀರನ್ನ ಸುರಿಸ್ತಾ ಇದ್ದಾರೆ. ರೇಣುಕಾಸ್ವಾಮಿ ತಂದೆ ಕಾಶಿನಾಥ್, ಇನ್ನು ತಾಯಿ ರತ್ನಪ್ರಭಾ ಇಬ್ಬರೂ ಕೂಡ ಕಣ್ಣೀರನ್ನ ಸುರಿಸ್ತಾ ಇರುವಂಥದ್ದು. ನನ್ನ ಪುತ್ರನ ಗತಿ ಹೇಗಾಯಿತು ಅಂತೇಳಿ ಇಬ್ಬರು ದುಃಖವನ್ನ ಪಡ್ತಾ ಇದ್ದಾರೆ. ಅವರ ಪತ್ನಿ 5 ತಿಂಗಳ ಗರ್ಭಿಣಿ, ಕೊಲೆಯಾಗಿರ್ತಕ್ಕಂಥ ರೇಣುಕಾಸ್ವಾಮಿ ಅವರ ಪತ್ನಿ ಗರ್ಭಿಣಿ ಇದ್ದಾರೆ. ಅಂಥ ಒಂದು ಕುಟುಂಬಕ್ಕೆ ಸೇರಿದಂಥ ರೇಣುಕಾಸ್ವಾಮಿ ಯಾರದೋ ಕುಟುಂಬದಲ್ಲಿ ಯಾರದೋ ಸಂಬಂಧಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ಒಂದು ಮೆಸೇಜ್ ಮಾಡಿ ಇಂಥ ಸ್ಥಿತಿಯನ್ನು ತಂದುಕೊಂಡ ಅಂತೇಳಿ ಒಂದು ಕಡೆ ಚರ್ಚೆಗಳು ನಡೀತಾ ಇದ್ದರೆ, ಕುಟುಂಬಸ್ಥರಿಗಂತೂ ಆಕ್ರಂದನ ಮುಗಿಲು ಮುಟ್ತಾ ಇದೆ. ಈ ರೀತಿಯಾದರೆ ಹೇಗೆ ನಮಗೆ ನ್ಯಾಯ ಸಿಗುತ್ತಾ, ನ್ಯಾಯ ಬೇಕು ಅಂತೇಳಿ ಪೋಷಕರು ಆಕ್ರಂದನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಇದ್ದಾರೆ. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಮುಖ್ಯ, ಆದರೆ ಇನ್ನೊಬ್ಬರಿಗೆ ಮನಸ್ಸಿಗೆ ಬಂದಂಗೆ ಬೈಯೋದು, ಮನಸ್ಸಿಗೆ ಬಂದಾಗೆ ಕೆಟ್ಟ ಪದಗಳಲ್ಲಿ ಕಮೆಂಟ್ಗಳನ್ನು ಹಾಕೋದು ನಾವು ನ್ಯೂಸಲ್ಲಿ ನೋಡ್ತಿರ್ತೀವಿ. ಸಾಕಷ್ಟು ನಮ್ಮ ನ್ಯೂಸ್ಗಳಿಗೆ ಯಾರೋ ಏನೇನೋ ಕಮೆಂಟ್ ಹಾಕ್ತಾರೆ. ಅವ್ರಿಗೆ ಅರ್ಥ ಆಗುತ್ತಾ ಯಾವ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಡವಳಿಕೆ ಮಾಡ್ಕೊಳ್ಬೇಕು? ಯಾವನೋ ಒಬ್ಬ ತಲೆ ಕೆಟ್ಟವನು ಏನೋ ಒಂದು ಮೆಸೇಜ್ ಆಗ್ತಾನೆ, ಇನ್ನೊಬ್ಬನು ಯಾವನೋ ತಲೆ ಕೆಟ್ಟವನು ಅದನ್ನು ಪರ್ಸ್ನಲ್ ಆಗಿ ತಗೋತಾನೆ. ಅಲ್ಲಿ ಈ ರೀತಿಯಾಗಿ ಹಿಂಸಾಚಾರಗಳು ನಡೆದ್ರೆ, ಹತ್ಯೆಗಳಂತ ಹೀನ ಕೃತ್ಯ ನಡೆದ್ರೆ ಅದರಿಂದ ದುಃಖಕ್ಕೆ ಒಳಗಾಗೋರು ನಿಮ್ಮ ಕುಟುಂಬಸ್ಥರು ಮಾತ್ರ. ಆ ಒಂದು ನಿಮ್ಮ ಕಮೆಂಟಿಗೆ ಜೈ ಎಂದು ಅಲ್ಲಿ ಲೈಕನ್ನು ಕೊಡೋ ಅಂಥ ಇತರೆ ಜನ ಅಲ್ಲ. ಈ ಅಂಶವನ್ನು ಜನ ಮನದಟ್ಟು ಮಾಡ್ಕೊಳ್ಬೇಕು. ಈ ದೃಶ್ಯವನ್ನು ಗಮನಿಸ್ತಾ ಇದ್ರೆ ಎಂಥವರ ಹೃದಯ ಕೂಡ ಕಿವುಚಿ ಬರುತ್ತೆ. ಅಲ್ಲಿ ತಂದೆ ತಾಯಿ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಪುತ್ರ ಶೋಕ ನಿರಂತರ ಅಂತಾರೆ. ಇನ್ನೇನು ಮನೆಗೆ ಒಂದು ಮೊಮ್ಮಗಳು ಬರ್ತಾ ಇದೆ, ಸಂತೋಷದ ಸಂದರ್ಭ. ಇಂಥ ಸಂದರ್ಭದಲ್ಲಿ ಮಗನನ್ನು ಕಳೆದುಕೊಂಡಿದ್ದಾರೆ. ಅವರ ದುಃಖಕ್ಕೆ ಎಣೆ ಹಾಕೋದಕ್ಕೆ ಸಾಧ್ಯನಾ ಅಂತ ಈ ಎಲ್ಲ ವಿಷಯಗಳ ಬಗ್ಗೆ ನಾವು ಪ್ರತಿನಿಧಿ ಗಂಗಾಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಗಂಗಾಧರ್, ಪ್ರಮುಖವಾಗಿ ರೇಣುಕಾಸ್ವಾಮಿ ಸಾವನ್ನಪ್ಪಿದ್ದು ಹೇಗೆ ಈ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಯಾಕಂದ್ರೆ ಆತನ ಕೈ ಮೇಲೆ ಏನೋ ಸುಟ್ಟ ಗಾಯಗಳಿದ್ದಾವೆ, ಹಲ್ಲೆ ಮಾಡಿದಂಥ ಗಾಯಗಳಿದ್ದಾವೆ, ಮರ್ಮಾಂಗಕ್ಕೆ ಪೆಟ್ಟು ಬಿದ್ದಿದ್ದಕ್ಕೆ ಸಾವನ್ನಪ್ಪಿದ್ದಾನೆ ಅಂತ ಹೇಳಲಾಗ್ತಾ ಇದೆಯಾ. ಆದರೆ ಈಗ ಪೋಸ್ಟ್ ಮಾರ್ಟಮ್ ಆಗ್ತಾ ಇದೆಯಲ್ಲ, ಇದರಲ್ಲಿ ನಿಖರವಾದಂಥ ಅಂಶ ಪತ್ತೆಯಾಗುವಂಥ ಸಾಧ್ಯತೆ ಇದೆಯಾ? ಹೇಗಿರುತ್ತೆ ಈ ಪ್ರೊಸೀಜರ್? ರಾಘವೇಂದ್ರ ಗುಡಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿರುವಂತಹ ಮಾರ್ಚರಿಯಲ್ಲಿ ಈಗ ರೇಣುಕಾಸ್ವಾಮಿ ಏನು ಕೊಲೆಯಾಗಿರುವಂತಹ ರೇಣುಕಾಸ್ವಾಮಿ ಮೃತದೇಹ ಇರುವಂತದ್ದು ಈಗ ಇನ್ನೊಂದು ಅರ್ಧ ಗಂಟೆಯಲ್ಲಿ ಅವರ ಮರಣೋತ್ತರ ಪರೀಕ್ಷೆ ಮುಕ್ತಾಯ ಆಗುತ್ತೆ. ಈಗ ಮೇಲ್ನೋಟಕ್ಕೆ ನಮಗೆ ಸಿಕ್ಕಿರುವಂತಹ ಫೋಟೋಗಳಲ್ಲಿ ಏನಿದೆ, ಫೋಟೋಗಳಲ್ಲಿ ಆ ಮುಖದ ಮೇಲೆ ಇರುವಂತಹ ಗಾಯ ಏನಿದೆ ಅದೆಲ್ಲ ಕೂಡ ನಾಯಿಗಳೇನಿದೆ ಅವೆಲ್ಲ ಕೂಡ ಕಿತ್ತಿರುವಂತದ್ದು, ಮತ್ತೆ ಆ ಮೃತದೇಹವನ್ನ ಎಳೆದಿರುವಂತಹ ಗಾಯಗಳಿರು. ಅದರ ಜೊತೆಯಲ್ಲಿ ಕೈ ಮೇಲೆ ಇರುವಂತಹ ಗಾಯ ಏನಿದೆ ಅದು ಮಾರಕಾಸ್ತ್ರ, ಅಂದ್ರೆ ಏನು ಬಲವಾದ ಆಯುಧದಿಂದ ಕೈ ಮೇಲೆ ಮತ್ತೆ ಎದೆ ಭಾಗ ಮತ್ತೆ ಬೆನ್ನಿನ ಮೇಲೆ ಹೊಡೆದಿರುವಂತಹ ಒಂದು ಗಾಯಗಳೇನಿತ್ತು ಅವೆಲ್ಲ ಕೂಡ ಬಲವಾಗಿ ಹೊಡೆದಿರುವಂತದ್ದು, ಅಲ್ಲಿ ಆ ಗಾಯ ಆಗಿರುವಂತದ್ದು. ಈಗ ಸದ್ಯ ಮರಣೋತ್ತರ ಪರೀಕ್ಷೆ ಆಗಿದೆ. ಸದ್ಯ ನಾವೀಗ ಆಸ್ಪತ್ರೆಯ ಮಾರ್ಚರಿ ಏನಿದೆ ಆ ಮಾರ್ಚರಿಯ ಬಳಿ ಇದ್ದೇವೆ. ಅವರ ಕುಟುಂಬಸ್ಥರಾಗಿರ್ಬೋದು ಮತ್ತೆ ವೈದ್ಯರಾಗಿರ್ಬೋದು ಎಲ್ಲರೂ ಕೂಡ ಇಲ್ಲಿ ಒಳಗಡೆ ಇರುವಂತದ್ದು. ಮತ್ತೆ ಈ ಒಂದು ಕೇಂದ್ರದ ಒಳಗಡೆ ಅವರ ಪೋಷಕರಿದ್ದಾರೆ. ಅವರ ಪೋಷಕರ ಆ ಒಂದು ಆಕ್ರಂದವನ್ನ ನೋಡಿದ್ರೆ ಗೊತ್ತಾಗುತ್ತೆ. ಯಾಕಂದ್ರೆ ಮಗನನ್ನ ಕಳ್ಕೊಂಡಂತ ದುಃಖ ಒಂದು ಕಡೆ ಆದ್ರೆ, ದೊಡ್ಡವರಿಂದ ಈ ರೀತಿ ಅಂದ್ರೆ ಅವರು ದರ್ಶನ್ ಅಭಿಮಾನಿಯಾಗಿದ್ದು ಅವರಿಂದಲೇ ಈ ರೀತಿಯ ಕೊಲೆ, ಅವರ ಒಂದು ಟೀಮ್ ನಿಂದ ಈ ಕೊಲೆ ಆಗಿರುವಂತ ಬಗ್ಗೆ ಅವರು ಅಳಲನ್ನ ತೊಡ್ಕೊತಾ ಇದ್ದಾರೆ. ಎಲ್ಲೋ ಇದ್ದ ಮಗ ಈಗ ಬೆಂಗಳೂರಲ್ಲಿ ಒಂದು ಶವವಾಗಿ ಒಂದು ಮೋರಿಯಲ್ಲಿ ಪತ್ತೆಯಾಗಿರುವಂತದ್ದು. ಮತ್ತೊಂದು ಕಡೆ ಈಗ ಮರಣೋತ್ತರ ಪರೀಕ್ಷೆಯ ಸಂದರ್ಭದಲ್ಲಿ ಈಗ ಆರೋಪ ಇರುವಂತದ್ದು ಮರ್ಮಾಂಗಕ್ಕೆ ಬಲವಾಗಿ ಪೆಟ್ಟು ಬಿದ್ದಿದೆ ಅಂತ. ಹಾಗಾದ್ರೆ ಮರ್ಮಾಂಗಕ್ಕೆ ಏನಾದ್ರೂ ಬೂಟ್ ಕಾಲಿಂದ ಒದ್ದಲಾಯ್ತಾ, ಅಥವಾ ಏನಾದ್ರೂ ಮಾರಕಾಸ್ತ್ರದಿಂದ ಅಲ್ಲಿಗೆ ಏನಾದ್ರೂ ಒಡೆಯಲಾಗಿತ್ತಾ, ಅಥವಾ ಏನಾದ್ರೂ ಎದೆ ಭಾಗಕ್ಕೆ ಹೃದಯ ಭಾಗ ಏನಿದೆ ಹೃದಯ ಭಾಗದಲ್ಲೂ ಕೂಡ ಗಾಯಗಳಾಗಿದೆ. ಹೀಗಾಗಿ ಅಲ್ಲಿ ಏನಾದ್ರೂ ಒಡೆದಂತಹ ಸಂದರ್ಭದಲ್ಲಿ ಅಲ್ಲಿ ಏನಾದ್ರೂ ಜೋರ ಬಲವಾಗಿ ಪೆಟ್ಟು ಬಿದ್ದಿದ್ಯಾ ಅನ್ನೋದ್ರ ಬಗ್ಗೆ ಕೂಡ ಈಗ ಈ ಒಂದು ಮರಣೋತ್ತರ ಪರೀಕ್ಷೆಯಲ್ಲಿ ವರದಿಯಲ್ಲಿ ಗೊತ್ತಾಗುತ್ತೆ. ಎಲ್ಲೆಲ್ಲಿ ಪೆಟ್ಟು ಬಿದ್ದಿದೆ, ಎಲ್ಲೆಲ್ಲಿ ಗಾಯಗಳಾಗಿದೆ, ಇಂಜೂರ್ಡ್ ಆಗಿದೆ ಅನ್ನೋದ್ರ ಬಗ್ಗೆ ಅದೊಂದು ರಿಪೋರ್ಟ್ ಅಲ್ಲಿ ಗೊತ್ತಾಗುತ್ತೆ. ಆ ರಿಪೋರ್ಟ್ ಅಲ್ಲಿ ಗೊತ್ತಾದಂತ ಬಳಿಕ ಸ್ಪಷ್ಟವಾಗಿ ಅನಂತರ ಗೊತ್ತಾಗುತ್ತೆ. ಈಗ ಸದ್ಯ ಪ್ರಾಥಮಿಕವಾಗಿ ಈಗ ಮರಣೋತ್ತರ ಪರೀಕ್ಷೆ ನಡೆಸ್ತಾ ಇದ್ದಾರೆ. ಅವರ ಕುಟುಂಬಸ್ಥರಿದ್ದಾರೆ. ಮರಣೋತ್ತರ ಪರೀಕ್ಷೆ ಮುಗಿದಂತ ಬಳಿಕ ಅವರ ಕುಟುಂಬಸ್ಥರಿಗೆ ಈಗ ಮೃತದೇಹವನ್ನು ಹಸ್ತಾಂತರ ಮಾಡುತ್ತೆ. ಮತ್ತೆ ಅವರ ಫ್ಯಾಮಿಲಿ ಮೆಂಬರ್ಸ್ ಇಂದಲೂ ಕೂಡ ಒಂದಷ್ಟು ಮಾಹಿತಿಯನ್ನ ಈಗ
ಪೊಲೀಸರು ಪ್ರಾಥಮಿಕವಾಗಿ ತೆಗೆದುಕೊಂಡಿದ್ದಾರೆ. ಈಗ ಮರಣೋತ್ತರ ಪರೀಕ್ಷೆ ಅಂದ್ರೆ ಅವರ ಮೃತದೇಹವನ್ನು ಕೊಂಡೊಯ್ಯಕ್ಕೆ ಆಂಬುಲೆನ್ಸ್ ಕೂಡ ಒಂದು ಕಡೆ ರೆಡಿ ಆಗಿರುವಂತದ್ದು. ಆ ಬಳಿಕ ಅವರ ಅಂತ್ಯಕ್ರಿಯೆ ಮತ್ತೆ ಮುಗಿದ ಪ್ರಕ್ರಿಯೆಗಳನ್ನ ಮುಗಿದಂತ ಬಳಿಕ ಅವರ ಫ್ಯಾಮಿಲಿ ಮೆಂಬರ್ಸ್ ಅನ್ನ ಅಂದ್ರೆ ಇಲ್ಲಿ ತೆಗೆದುಕೊಳ್ಳಿ. ಯಾಕಂದ್ರೆ ಚಿತ್ರದುರ್ಗದಿಂದ ಅವರನ್ನ ಬೈಕ್ ಅಲ್ಲೇ ಇದೆ, ಅವರನ್ನ ಅಲ್ಲಿಂದ ಕಿಡ್ನಾಪ್ ಮಾಡಿ ಅಲ್ಲಿ ರಾಘವೇಂದ್ರ ಅನ್ನೋ ವ್ಯಕ್ತಿ ಸೇರ್ಕೊಂಡು ಕಿಡ್ನಾಪ್ ಮಾಡಿ ಇಲ್ಲಿಗೆ ಕರ್ಕೊಂಡ್ಬಂದು ಇಲ್ಲಿ ಕೂಡ ಹಾಕಿರುವಂತದ್ದು ಮೇಲ್ನೋಟಕ್ಕೆ ಪ್ರಾಥಮಿಕ ತನಿಖೆ ವೇಳೆ ಗೊತ್ತಾಗಿರುವಂತದ್ದು. ಈಗ ಆ ರಾಘವೇಂದ್ರ ಕರ್ಕೊಂಡ್ಬಂದಂತ ಬಳಿಕ ಪವನ್ ಹೆಲ್ಪ್ ಮಾಡಿರುವಂತದ್ದು ಮತ್ತೆ ಲಕ್ಷ್ಮಣ್ ಮತ್ತೆ ಇತರೆ ಆರೋಪಿಗಳಿದ್ದಾರೆ ಸೇರಿಕೊಂಡು ಅವರನ್ನ ಕೂಡ ಹಾಕಿ ಅಲ್ಲೇ ಮಾಡಿರುವಂತದ್ದು ಪ್ರಾಥಮಿಕ ವೇಳೆ ತನಿಖೆ ವೇಳೆ ಗೊತ್ತಾಗ್ತಾ ಇದೆ. ಈಗ ತನಿಖೆಯ ಮುಂದುವರೆದವಾಗಿ ಮತ್ತೆ ರಿಪೋರ್ಟ್ ಅಲ್ಲಿ ಏನು ಗೊತ್ತಾಗುತ್ತೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಮತ್ತೆ ಯಾವ ಸ್ಥಳದಲ್ಲಿ ಬಲವಾಗಿ ಪೆಟ್ಟು ಬಿದ್ದು ಈ ರೀತಿ ಮರಣ ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಮರಣೋತ್ತರ ಪರೀಕ್ಷೆ ಬಳಿಕ ಗೊತ್ತಾಗಲಿದೆ. ರಾಘವೇಂದ್ರ ಗುಡಿ, ಧನ್ಯವಾದಗಳು ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.